ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮೂಲವ್ಯಾಧಿ ಇರುವವರಿಗೆ ಯಾವುದನ್ನು ಹೆಚ್ಚಾಗಿ ಶಿಫಾರಸು ಮಾಡಲಾಗುತ್ತದೆ? ಆಪ್ಷನ್ಸ್ ಎ ಫೈಬರ್ ಆಹಾರ, ಬಿ ಸಿಡ್ಜ್ ಸ್ನಾನ, ಸಿ ಹೆಚ್ಚು ನೀರು ಸೇವನೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೂಲವ್ಯಾಧಿ ಸಮಸ್ಯೆ ಇದ್ದಾಗ ಫೈಬರ್ ಭರಿತ ಆಹಾರವನ್ನು ಹೆಚ್ಚು ಶಿಫಾರಸು ಮಾಡಲಾಗುತ್ತದೆ. ದಿನವಿಡೀ ಹೆಚ್ಚಿನ ದ್ರವಗಳನ್ನು ಸೇವಿಸಬೇಕು. ದೀರ್ಘಕಾಲದ ಮಲಬದ್ಧತೆ ಇರುವ ಜನರಿಗೆ ಮೂಲವ್ಯಾಧಿ ಹದಗೆಡುವುದನ್ನು ನಿಲ್ಲಿಸಲು ವಿರೇಚಕಗಳನ್ನು ಸಹ ನೀಡಬಹುದು. ಮೂಲವ್ಯಾಧಿ ಇರುವವರಿಗೆ ಸಿಡ್ಜ್ ಸ್ನಾನವನ್ನು ಹೆಚ್ಚಾಗಿ ಶಿಫಾರಸು ಮಾಡಲಾಗುತ್ತದೆ. ಇದಕ್ಕೆ ರೋಗಿಯು ಸುಮಾರು 20 ನಿಮಿಷಗಳ ಕಾಲ ಬೆಚ್ಚಗಿನ ನೀರಿನಲ್ಲಿ ಕುಳಿತುಕೊಳ್ಳಬೇಕಾಗುತ್ತದೆ. ಗುದ ಪ್ರದೇಶವನ್ನು ನೀರಿನಲ್ಲಿ ಸಾಕಷ್ಟು ಅದ್ದಿ ಇಡುವುದನ್ನು ಖಚಿತಪಡಿಸಿಕೊಳ್ಳಬೇಕು ಮತ್ತು ಇದನ್ನು ದಿನಕ್ಕೆ 2 ಅಥವಾ 3 ಬಾರಿ ಪುನರಾವರ್ತಿಸಬೇಕು. ಕೆಲವರಿಗೆ ಪ್ರತಿಜೀವಕಗಳು ಮತ್ತು ಉರಿಯೂತದ ಔಷಧಗಳನ್ನು ಸಹ ಸೂಚಿಸಬಹುದು. ಎರಡನೇ ಪ್ರಶ್ನೆ, ಕಫ ಶೀತ ಕಡಿಮೆಯಾಗಲು ಬುಡಕಟ್ಟು ಜನಾಂಗದವರಿಗೆ ಯಾವುದು ಪ್ರಮುಖ ಆಹಾರವಾಗಿದೆ? ಆಪ್ಷನ್ಸ್ ಎ ಗೆಣಸು, ಬಿ ಕೆಂಪು ಇರುವೆ, ಸಿ ಕಾಡು ಕೋಳಿ, ಡಿ ಕಾಡು ಹಂದಿಯ ಸೂಪ್. ಸರಿಯಾದ ಉತ್ತರ ಆಪ್ಷನ್ ಬಿ ಕೆಂಪು ಇರುವೆ. ಕೆಂಪು ಇರುವೆಯ ಚಟ್ನಿ ಇದೊಂದು ಮಲೆನಾಡಿನ ಹಾಗೂ ಬುಡಕಟ್ಟು ಪ್ರದೇಶದ ಖಾದ್ಯವಾಗಿದೆ. ಇದನ್ನು ಸಾಮಾನ್ಯ ಅಡುಗೆಯಂತೆ ಮನೆಯಲ್ಲಿ ತಯಾರಿಸುವುದು ಅತಿ ವಿರಳ. ಆದರೆ ಕೆಲವರು ಆರೋಗ್ಯ ದೃಷ್ಟಿಯಿಂದ ವರ್ಷಕ್ಕೊಮ್ಮೆಯಾದರೂ ಇದನ್ನು ಮಾಡಿ ತಿನ್ನುತ್ತಾರೆ. ಮಲೆನಾಡು, ಕರಾವಳಿ ಭಾಗದಲ್ಲಿ ಈ ಕೆಂಪಿರುವೆಗಳು ಹೇರಳವಾಗಿ ಕಂಡುಬರುತ್ತವೆ. ಹೀಗಾಗಿ ಇಲ್ಲಿನ ಕೆಲವು ಬೆರಳೆಣಿಕೆ ಜನರು ಇದನ್ನು ತಯಾರಿಸಿ ತಿನ್ನುತ್ತಾರೆ. ಕೆಂಪಿರುವೆಯಲ್ಲಿ ಕ್ಯಾಲ್ಸಿಯಂ, ವಿಟಮಿನ್ ಬಿ12, ಫಾರ್ಮಿಕ್ ಆಸಿಡ್, ಸತು ಮತ್ತು ಕಬ್ಬಿಣಾಂಶವಿದೆ. ಉಸಿರಾಟ ಸಮಸ್ಯೆ ಮತ್ತು ಜ್ವರ ನಿವಾರಕ. ಕಫ ಕರಗಿಸುವಿಕೆ, ಶೀತ ಕಡಿಮೆ ಮಾಡುವ ಗುಣವುಳ್ಳ ಕೆಂಪು ಇರುವೆ ಬುಡಕಟ್ಟು ಜನಾಂಗದ ಪ್ರಮುಖ ಆಹಾರವಾಗಿದೆ. ಹೀಗಾಗಿ ಬುಡಕಟ್ಟು ಜನಾಂಗ ಸಾಮಾನ್ಯ ಶೀತ ಜ್ವರಗಳಿಗೆ ವೈದ್ಯರ ಬಳಿ ಹೋಗದೆ ಮನೆಮದ್ದುಗಳಿಂದಲೇ ಚೇತರಿಸಿಕೊಳ್ಳುತ್ತಾರೆ. ಮೂರನೇ ಪ್ರಶ್ನೆ, ಜಗತ್ತಿನ ಅತ್ಯಂತ ಚಿಕ್ಕ ಜೀವಿ ಯಾವುದು? ಆಪ್ಷನ್ಸ್ ಎ ಪರ್ಲ್, ಬಿ ಇರುವೆ, ಸಿ ಸೊಳ್ಳೆ, ಡಿ ಮೂಗುಹುಳ. ಸರಿಯಾದ ಉತ್ತರ ಆಪ್ಷನ್ ಎ ಪರ್ಲ್. ಪ್ರಪಂಚದ ಅತ್ಯಂತ ಚಿಕ್ಕ ಡಾಗ್ ಪರ್ಲ್ ಆಗಿದೆ. ಇದನ್ನು ನೀವು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಬಹುದಾಗಿದೆ. ಇದರ ಹೆಸರನ್ನು ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಿಸಲಾಗಿದೆ. ಇದು ಚಿಹುವಾ ಜಾತಿಯ ಪ್ಯಾಕೆಟ್ ಗಾತ್ರದ ಡಾಗ್. 2020ರಲ್ಲಿ ಜನಿಸಿದ ಪರ್ಲ್ 9.14 ಸೆಂಟಿಮೀಟರ್ ಎತ್ತರ ಮತ್ತು 12.7 ಸೆಂಟಿಮೀಟರ್ ಉದ್ದವನ್ನು ಹೊಂದಿರುತ್ತದೆ. ಈ ಮೊದಲು ಈ ದಾಖಲೆ ಕೇವಲ 500 ಗ್ರಾಂ ತೂಕದ 3 ಅಡಿ 7 ಇಂಚು ಮಿರಾಕಲ್ ಮಿಲ್ಲಿ ಹೆಸರಿನಲ್ಲಿತ್ತು. ನಾಲ್ಕನೇ ಪ್ರಶ್ನೆ, ಸ್ತನಗಳ ಗಾತ್ರವನ್ನು ಹೆಚ್ಚಿಸುವ ಈಸ್ಟ್ರೋಜನ್ ಭರಿತ ಆಹಾರ ಯಾವುದು? ಆಪ್ಷನ್ಸ್ ಎ ಸೋಯಾ ಹಾಲು, ಬಿ ಡ್ರೈ ಫ್ರೂಟ್ಸ್, ಸಿ ಕ್ಯಾರೆಟ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೋಯಾ ಹಾಲು ಇದು ಫೈಟೋ ಈಸ್ಟ್ರೋಜನ್ಗಳನ್ನು ಸಹ ಹೊಂದಿದೆ. ಇದು ಸ್ತನದ ಗಾತ್ರ ಹೆಚ್ಚಿಸುವುದರ ಜೊತೆಗೆ ಪ್ರೋಟೀನ್ ಮತ್ತು ಅಗತ್ಯವಾದ ಪೋಷಕಾಂಶಗಳ ಉತ್ತಮ ಮೂಲವಾಗಿದೆ. ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾಗಳಂತಹ ಬೀಜಗಳಲ್ಲಿ ಈಸ್ಟ್ರೋಜನ್ ಅಧಿಕವಾಗಿದ್ದು ಸ್ತನ ಬೆಳವಣಿಗೆ ಸೇರಿದಂತೆ ಅನೇಕ ಸ್ತ್ರೀ ಗುಣಲಕ್ಷಣಗಳಿಗೆ ಸಹಾಯ ಮಾಡುತ್ತದೆ. ಕ್ಯಾರೆಟ್ ಈಸ್ಟ್ರೋಜನ್ ಪೂರ್ವಗಾಮಿಗಳನ್ನು ಹೊಂದಿರುವುದರಿಂದ ನಿಮ್ಮ ಸ್ತನಗಳ ಗಾತ್ರವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಹಾಗೂ ದೇಹದಿಂದ ಹೆಚ್ಚುವರಿ ಈಸ್ಟ್ರೋಜನ್ ಅನ್ನು ತೆಗೆದುಹಾಕುವ ವಿಶಿಷ್ಟವಾದ ಅಜೀರ್ಣ ಫೈಬರ್ಗಳನ್ನು ಸಹ ಹೊಂದಿದೆ. ಇನ್ನು ಪಪ್ಪಾಯಿಯಲ್ಲಿ ಈಸ್ಟ್ರೋಜನ್ ಸಮೃದ್ಧವಾಗಿದ್ದು ಹಾಲಿನೊಂದಿಗೆ ಇದನ್ನು ಸೇವಿಸಿ. ಅತಿಸಾರಕ್ಕೆ ಕಾರಣವಾಗುವುದರಿಂದ ಹೆಚ್ಚುವರಿ ಹಾಲು ಕುಡಿಯಬೇಡಿ. ಐದನೇ ಪ್ರಶ್ನೆ, ಸೇಬುಗಳು ಕಂದು ಬಣ್ಣಕ್ಕೆ ತಿರುಗುವುದನ್ನು ಯಾವುದು ತಡೆಯುತ್ತದೆ? ಆಪ್ಷನ್ಸ್ ಎ ನಿಂಬೆ ರಸ, ಬಿ ಉಪ್ಪು, ಸಿ ನೀರು, ಡಿ ಮೇಲಿನ ಎಲ್ಲವೂ. ಉತ್ತರ ಆಪ್ಷನ್ ಎ ನಿಂಬೆ ರಸ. ಸೇಬುಗಳು ಕಂದು ಬಣ್ಣಕ್ಕೆ ತಿರುಗುವುದನ್ನು ತಡೆಯಲು ನೀವು ಅವುಗಳ ಮೇಲೆ ನಿಂಬೆ ರಸವನ್ನು ಹಚ್ಚಬಹುದು. ಇದಲ್ಲದೆ ನೀವು ಅವುಗಳನ್ನು ಉಪ್ಪು ನೀರಿನಲ್ಲಿ ಅಥವಾ ತಣ್ಣನೆಯ ನೀರಿನಲ್ಲಿ ನೆನೆಸಬಹುದು. ಇಷ್ಟು ಮಾತ್ರವಲ್ಲದೆ ಕತ್ತರಿಸಿದ ತಕ್ಷಣ ಗಾಳಿಯಾಡದ ಪಾತ್ರೆಯಲ್ಲಿ ಮುಚ್ಚಿಡುವ ಮೂಲಕ ನೀವು ಅದನ್ನು ಕಂದು ಬಣ್ಣಕ್ಕೆ ತಿರುಗದಂತೆ ನೋಡಿಕೊಳ್ಳಬಹುದು. ಆರನೇ ಪ್ರಶ್ನೆ,
ಕಿವಿಯೊಳಗಡೆ ಇರುವೆ ಅಥವಾ ಕೀಟ ಹೋದಾಗ ಏನು ಮಾಡುವುದರಿಂದ ಒಂದೇ ಕ್ಷಣದಲ್ಲಿ ನೋವಿಗೆ ಪರಿಹಾರ ಸಿಗುತ್ತದೆ? ಆಪ್ಷನ್ಸ್ ಎ ಇಯರ್ಬಡ್ಸ್, ಬಿ ನೀರು, ಸಿ ಎಣ್ಣೆ, ಡಿ ಡೆಟಾಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಎಣ್ಣೆ. ಪ್ರತಿಯೊಬ್ಬರಿಗೂ ಒಮ್ಮೆಯಾದರೂ ಈ ಅನುಭವ ಆಗಿರುತ್ತದೆ. ಆದರೆ ಇಂತಹ ಸಮಯದಲ್ಲಿ ತುಂಬ ಜಾಗರೂಕತೆ ವಹಿಸಬೇಕು. ಅನೇಕರು ಕಿವಿಯೊಳಕ್ಕೆ ಏನಾದರೂ ಹೋದಾಗ ಕಡ್ಡಿ ಹಾಕುತ್ತಾರೆ. ಆದರೆ ಇದು ತುಂಬ ಅಪಾಯ. ಕಿವಿ ಸೂಕ್ಷ್ಮ ಅಂಗವಾಗಿದೆ. ಮೊದಲೇ ಹೇಳಿದಂತೆ ಕಿವಿ ತುಂಬ ಸೂಕ್ಷ್ಮ ಅಂಗವಾಗಿದ್ದು ಮೃದುವಾಗಿರುತ್ತದೆ. ಕೀಟಗಳು ಕಿವಿಯೊಳಕ್ಕೆ ಸೇರಿ ಅವುಗಳ ಕಾಲಿನ ಮುಳ್ಳುಗಳು ತಾಗಿ ಕಿವಿ ನೋವು ಉಂಟಾಗುತ್ತದೆ. ಎಣ್ಣೆಯಿಂದ ಕಿವಿಯ ತೂತು ಮುಚ್ಚಿದರೆ ಒಳಗಿದ್ದ ಕೀಟಕ್ಕೆ ಏನೂ ಮಾಡಲಾಗದೆ ಎಣ್ಣೆಯೊಂದಿಗೆ ಹೊರಬರುತ್ತದೆ. ಆದರೆ ಕಿವಿಯಲ್ಲಿ ಸೋಂಕು, ಕಿವಿ ಸೋರುವವರು ಕಿವಿಗೆ ಎಣ್ಣೆ ಬಿಡದಿರಿ. ಇಂತಹ ಸಮಸ್ಯೆ ಎದುರಾದಾಗ ಡಾಕ್ಟರ್ ಬಳಿ ಹೋಗುವುದು ಉತ್ತಮ. 7ನೇ ಪ್ರಶ್ನೆ. ಯಾವ ತರಕಾರಿ ದೇಹದಲ್ಲಿ ಅನಗತ್ಯ ಕೊಬ್ಬು ಶೇಖರಣೆಯಾಗುವುದನ್ನು ಅನುಮತಿಸುವುದಿಲ್ಲ? ಆಪ್ಷನ್ಸ್ ಎ ಆಲೂಗಡ್ಡೆ, ಬಿ ಮೂಲಂಗಿ, ಸಿ ಗೆಡ್ಡೆಕೋಸು, ಡಿ ಬ್ರೋಕೊಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಗೆಡ್ಡೆಕೋಸು. ಗಡ್ಡೆಕೋಸು ಕಡಿಮೆ ಕ್ಯಾಲೋರಿ ಆಹಾರವಾಗಿದೆ. ಇದನ್ನು ತಿನ್ನುವುದರಿಂದ ನಿಮ್ಮ ಹೊಟ್ಟೆಯು ದೀರ್ಘಕಾಲದವರೆಗೆ ತುಂಬಿರುತ್ತದೆ. ಇದು ಬಹಳಷ್ಟು ಫೈಬರ್ ಅನ್ನು ಹೊಂದಿರುತ್ತದೆ. ಲುಟೀನ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿರುವ ಗಡ್ಡೆಕೋಸು ಕಣ್ಣುಗಳಿಗೆ ಒಳ್ಳೆಯದು. ದೃಷ್ಟಿಯನ್ನು ಹೆಚ್ಚಿಸುತ್ತದೆ. ಕಣ್ಣಿನ ಪೊರೆ ಸಮಸ್ಯೆಗಳನ್ನು ದೂರವಿಡುತ್ತದೆ. ಗಡ್ಡೆಕೋಸು ಚಯಾಪಚಯ ದರವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದರ ಪರಿಣಾಮ ತೂಕ ಹೆಚ್ಚಾಗುವ ಸಾಧ್ಯತೆ ಕಡಿಮೆ ಇದೆ. ಇದರ ಹೊರತಾಗಿ ದೇಹದಲ್ಲಿ ಅನಗತ್ಯ ಕೊಬ್ಬಿನ ಶೇಖರಣೆಗೆ ಅನುಮತಿಸುವುದಿಲ್ಲ. ಗಡ್ಡೆಕೋಸು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಹ ನಿಯಂತ್ರಣದಲ್ಲಿಡುತ್ತದೆ. 8ನೇ ಪ್ರಶ್ನೆ. ವೀಳ್ಯದೆಲೆಯೊಂದಿಗೆ ಸುಣ್ಣ ಹಾಕುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ರೋಗನಿರೋಧಕ ಶಕ್ತಿ ಹೆಚ್ಚಳ, ಬಿ ಕರುಳು ಹಾನಿ, ಸಿ ಹೊಟ್ಟೆ ಕ್ಯಾನ್ಸರ್, ಡಿ ಬಾಯಿ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ರೋಗನಿರೋಧಕ ಶಕ್ತಿ ಹೆಚ್ಚಳ. ಸುಣ್ಣದ ಜೊತೆಗೆ ತಾಂಬೂಲ ಹಾಕುವುದರಿಂದ ಅಂದರೆ ವೀಳ್ಯದೆಲೆ ಸೇವನೆಯಿಂದ ದೇಹದಲ್ಲಿ ಮೂಳೆಗಳು ಗಟ್ಟಿಯಾಗುವುದಕ್ಕೆ ಕ್ಯಾಲ್ಸಿಯಂ, ಫೋಲಿಕ್ ಆಸಿಡ್, ವಿಟಮಿನ್ ಎ ಸಮೃದ್ಧವಾಗಿ ಸಿಗುತ್ತದೆ. ತಾಂಬೂಲ ಹಾಕುವುದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅದರಲ್ಲಿ ಹೆಚ್ಚು ಫೈಬರ್ ಇರುತ್ತದೆ. ಇದರಿಂದ ಜೀರ್ಣಕ್ರಿಯೆ ವ್ಯವಸ್ಥೆ ಸುಧಾರಿಸುತ್ತದೆ. ವೀಳ್ಯದೆಲೆಯಲ್ಲಿ ನಮ್ಮ ದೇಹಕ್ಕೆ ಅಗತ್ಯವೆನಿಸುವ ಪೋಷಕಾಂಶಗಳು ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತವೆ. ಎಲೆ ಅಡಿಕೆ ವೀಳ್ಯದೆಲೆಯನ್ನು ಪುಷ್ಕಳ ಊಟದ ನಂತರ ತಾಂಬೂಲವನ್ನಾಗಿ ಜಗಿಯುತ್ತಾರೆ. ವೀಳ್ಯದೆಲೆಯನ್ನು ಮೌತ್ ಫ್ರೆಶ್ನರ್ ಆಗಿ ಬಳಸುವುದರ ಹೊರತಾಗಿ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿವೆ. ವೀಳ್ಯದೆಲೆಯು ಹೃದಯ ರಕ್ತನಾಳ, ಮಧುಮೇಹ ವಿರೋಧಿ, ಉರಿಯೂತ ವಿರೋಧಿ, ಇಮ್ಯುನಿಟಿ ಮಾಡ್ಯುಲೇಟರ್, ಅಲ್ಸರ್ ವಿರೋಧಿ, ಹೆಪಟೋ ರಕ್ಷಣಾತ್ಮಕ ಅಂದರೆ ಲಿವರ್ ರಕ್ಷಣೆ, ಸೋಂಕು ನಿವಾರಕ ಮುಂತಾದ ವಿವಿಧ ಗುಣಗಳನ್ನು ಹೊಂದಿದೆ. 9ನೇ ಪ್ರಶ್ನೆ. ನಾಗರ ಹಾವು ಪುಂಗಿಯ ನಾದಕ್ಕೆ ತಲೆ ಅಲ್ಲಾಡಿಸುತ್ತದೆ ಎನ್ನಲು ಕಾರಣವೇನು? ಆಪ್ಷನ್ಸ್ ಎ ಆಕರ್ಷಣೆ, ಬಿ ಹಿಂಪಾದ ನಾದ, ಸಿ ತಲೆ ತಿರುಗುವಿಕೆ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಅಲ್ಲ. ನಾಗರ ಹಾವು ಸೇರಿಸಿ ಎಲ್ಲ ಹಾವುಗಳಿಗೂ ಕಿವಿ ಎನ್ನುವ ಅಂಗವೇ ಇಲ್ಲ. ಅವುಗಳು ಪ್ರಪಂಚದ ಆಗು ಹೋಗುಗಳನ್ನು ತಿಳಿದುಕೊಳ್ಳಲು ಸೀಳು ನಾಲಿಗೆಯನ್ನು ಬಳಸುತ್ತವೆ. ಒಂದಷ್ಟು ದೂರದ ಶಬ್ದವನ್ನು ನೆಲದ ಕಂಪನದ ಮೂಲಕ ದವಡೆಗಳು, ಪಕ್ಕೆಲುಬುಗಳು, ಇಯರ್ ಬೋನ್ ಮೂಲಕ ತಿಳಿದುಕೊಳ್ಳುತ್ತವೆ. ಕಣ್ಣುಗಳು ಒಂದಷ್ಟು ಕೆಲಸ ಮಾಡುತ್ತವೆ. ಹೊರತುಪಡಿಸಿದರೆ ಈ ನಾಗರ ಹಾವುಗಳಿಗೆ ಸಂಗೀತದ ಜ್ಞಾನವೇ ಇರುವುದಿಲ್ಲ. ಪುಂಗಿಯ ತುದಿಯು ಚೂಪಾಗಿರುವುದರಿಂದ ಇದಕ್ಕೆ ಹೆದರಿ ತನ್ನ ಎಡೆಯನ್ನು ಕುಣಿಸುತ್ತವೆ. ಆದರೆ ಈ ನಾಗರ ಹಾವುಗಳು ಪುಂಗಿಯ ನಾದಕ್ಕೆ ತಲೆ ಅಲ್ಲಾಡಿಸುತ್ತದೆ ಎಂದು ಜನರು ತಪ್ಪು ತಿಳಿದುಕೊಂಡಿದ್ದಾರೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.